होटल बाग मारे जायके की दुनिया में नया आविष्कार, मटकी दम बिरयानी का हुआ है शाहकार। शाही पकवान के तरीके से तजुर्बेकार, जिस मिट्टी की मटकी में होगी बिरयानी तैयार, उसी मिट्टी के मटकी में आपको परोसा जाएगा यार। अब से सिर्फ बिरयानी नहीं, शाही मटकी दम बिरयानी जो देगा आपको शाही जायके का मजा। तो आइए अपनों के साथ या होम डिलीवरी घर बैठे मंगवाइए बीगोस के हाथ, अपोजिट सेंट्रल बस स्टैंड, ट्रैफिक सिग्नल, बीजापुर। उर्दू स्कूल्स बंद करने सरकार का कोई इरादा नहीं, शिक्षा मंत्री का बड़ा खुलासा है। चिकमंगलुरु शहर के जूनियर कॉलेज में PU सेकंड के एग्जाम सेंटर का दौरा करते हुए राज्य के शिक्षा मंत्री BC नागेश ने एग्जाम सेंटर और कमरों का जायजा लेकर इस दौरान एक अहम जानकारी मीडिया के आगे देते हुए शिक्षा मंत्री ने कहा कि कन्नड़ा, उर्दू, मराठी, तमिल कोई स्कूल बंद नहीं होगी। खासकर उर्दू स्कूल बंद को लेकर सरकार का कोई इरादा नहीं, बंद नहीं होंगे, मिलन मर्ज किए जाएंगे। बच्चों के बेहतर शिक्षा देने के मकसद से सिंगल स्कूलों में मर्ज पर बात करते हुए सिखाने और बच्चों के दरमियान कंपटीशन को आगे लाया जाएगा। कोई स्कूल बंद नहीं होगी, मर्ज मिलन होगा। कन्नड़ा स्कूल में भी उर्दू, मराठी और तमिल स्कूलों को जम किया जाएगा, कहा शिक्षा मंत्री BC नागेश ने। ಮೊದಲನೇದಾಗಿ ಎಲ್ಲ PU ಮಕ್ಕಳಿಗೆ ಶುಭವನ್ನು ಕೋರ್ತೀನಿ। 2 ವರ್ಷ ಪಾಪ ಅವು ಎಕ್ಸಾಮನ್ನು ಫೇಸ್ ಮಾಡಿದೆ, ಮೊದಲನೇ ಬಾರಿ ಎಕ್ಸಾಮನ್ನು ಫೇಸ್ ಮಾಡಿದೆ। ಆದರೆ ಮಕ್ಕಳುಗಳನ್ನ ಮಾತಾಡಿಸಿದಾಗ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ। ಅವರ ತಂದೆ ತಾಯಿಯರು ಧೈರ್ಯವಾಗಿ ಬೆಂತೊಟ್ಟು ಕಲಿಸಿದ್ರೆ ಮಕ್ಕಳು ಚೆನ್ನಾಗಿ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ಇದೆ। ಇವತ್ತು ಬೆಳಗ್ಗೆ ನಾನು DC ರಮೇಶ್ ಅವ್ರ ಜೊತೆ SP ಜೊತೆ ಪ್ರಿಪ್ರೇಷನ್ ಹೇಗಿದೆ ಅಂತ ನೋಡೋದಕ್ಕೋಸ್ಕರ ಬಂದಿದ್ದೆ। ಕಾಲೇಜಿನವರು ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ। ಧೈರ್ಯವಾಗಿ ಮಕ್ಕಳಿಗೆ ಧೈರ್ಯ ತುಂಬಿ ಎಕ್ಸಾಮನ್ನು ಚೆನ್ನಾಗಿ ಮಾಡಿಸ್ತಾರೆ ಅನ್ನುವಂಥ ವಿಶ್ವಾಸ ರಾಜ್ಯದಲ್ಲಿದೆ। 6 ಲಕ್ಷ ಚಿಲ್ಲರೆ ಮಕ್ಕಳುಗಳು ಒಟ್ಟು ರಾಜ್ಯದಲ್ಲಿ PU ಎಕ್ಸಾಮ್ ತಗೊಂತಿದ್ದಾರೆ। ಆಲ್ಮೋಸ್ಟ್ 3 ಕೋರ್ಸ್ಗಳಲ್ಲಿ ಕಾಮರ್ಸ್, ಸೈನ್ಸ್ ಮತ್ತು ಅದು 2,17,000, 2,34,000 ಈ ಥರ ಮಕ್ಕಳುಗಳು ಎಕ್ಸಾಮನ್ನು ಫೇಸ್ ಮಾಡ್ತಿದ್ದಾರೆ। ಗಂಡ್ಮಕ್ಳು ಮತ್ತು ಹೆಣ್ಮಕ್ಳು ಆಲ್ಮೋಸ್ಟ್ ಈಕ್ವಲ್ ಸಂಖ್ಯೆಯಲ್ಲಿ, ಸ್ವಲ್ಪ ಗಂಡ್ಮಕ್ಳು ಜಾಸ್ತಿ ಇದ್ದಾರೆ। ಬೆಂಗಳೂರು ನಗರದಲ್ಲಿ 5,83,000 ಚಿಲ್ಲರೆ ಮಕ್ಕಳುಗಳು, ದಟ್ ದ ಹೈಯೆಸ್ಟ್ ಸೆಂಟರ್ ನಮಗೆ ಬೆಂಗಳೂರೇ ಜಾಸ್ತಿ PU ಮಕ್ಕಳು ಎಕ್ಸಾಮ್ ತಗೊಂತಿರುವಂಥದ್ದು। ಕೊಡಗು 6,000 ಚಿಲ್ಲರೆ, 6,093 ಏನೋ ಮಕ್ಕಳು, ಅದು ಕೊಡಗು ತುಂಬ ಚಿಕ್ಕ ಸೆಂಟರ್। ಎಲ್ಲ ಕಡೆ ಪ್ರಿಪ್ರೇಷನ್ ಚೆನ್ನಾಗಾಗಿದೆ। ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ವೇ ಸ್ಟಾರ್ಟಿಂಗ್ ಫ್ರಮ್ DC ಇಂದ ಹಿಡಿದು ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಅಧಿಕಾರಿಗಳೂ ಅದನ್ನು ಮಾಡಿದ್ದಾರೆ। ಜಿಲ್ಲೆಯ ಹೆಡ್ ಕ್ವಾರ್ಟರ್ಸಿಂದ ಪೇಪರ್ಸು ಇವತ್ತು ಬೆಳಗ್ಗೆ ಎಕ್ಸಾಮ್ ಸೆಂಟರ್ಸ್ಗೂ ಸಹಿತ ಎಲ್ಲ ಕಡೆ ಹೋಗಿದೆ। ನಮ್ಗೆ ವಿಶ್ವಾಸ ಇದೆ ನಮ್ಮ ಡಿಪಾರ್ಟ್ಮೆಂಟು ನಮ್ಮೆಲ್ಲ ಬೇರೆ ಬೇರೆ ಉನ್ನತ ಅಧಿಕಾರಿಗಳ ಜೊತೆ ಎಕ್ಸಾಮ್ಸನ್ನ ಚೆನ್ನಾಗಿ ಮಾಡಿಸ್ತಾರೆ। ಅಲ್ಲಿ ಇಲ್ಲಿ ಅಕಸ್ಮಾತ್ ಮೊದಲನೇ ದಿನ KSRTCಯ ಸಮಸ್ಯೆಗಳು ಬಂದಿದ್ದರೆ ಅದು ಮುಂದಿನ ದಿನಗಳಲ್ಲಿ ಅದನ್ನು ಸರಿ ಮಾಡುವಂಥ ಪ್ರಯತ್ನ ಡಿಪಾರ್ಟ್ಮೆಂಟ್ ಖಂಡಿತ ಆ ಥರದ್ದು ಏನೂ ಇಲ್ಲ। ಆದರೆ ಕ್ವಾಲಿಟಿ ಎಜುಕೇಷನ್ ಕೊಡೋ ದೃಷ್ಟಿಯಿಂದ ಸಿಂಗಲ್ ಸ್ಕೂಲ್ಸ್ ಎಲ್ಲೆಲ್ಲಿ ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತೇವೆ। ಮಾದರಿ ಶಾಲೆಯ ಕಲ್ಪನೆ ನಮ್ದು ಇರೋಂಥದ್ದೇ ಆ ಥರದ್ದು। ಎಷ್ಟು ಕ್ಲಾಸ್ ರೂಮ್ ಇರುತ್ತೋ ಅಷ್ಟು ಕ್ಲಾಸ್ ಟೀಚರ್ಸ್ ಅಂತ ಕೊಡಬೇಕು। ಪ್ರತಿ ಕ್ಲಾಸ್ಗೂ ಒಂದು ರೂಮ್ ಇರಬೇಕು। ನಾವು ನೋಡಿದ್ದೀವಿ ಬೇಕಾದ ಶಾಲೆಗಳಲ್ಲಿ 2 ರೂಮಲ್ಲಿ 5 ಕ್ಲಾಸಸ್ಸನ್ನು ಮಾಡ್ತೀವಿ। ಈ ಮೂಲೆಗೆ ಒಂದು ಕ್ಲಾಸು, ಆ ಮೂಲೆಗೆ ಒಂದು ಕ್ಲಾಸು, ಅಲ್ಲಿ 3 ಜನ, ಇಲ್ಲಿ ಒಬ್ಬರು, ಇಲ್ಲಿಬ್ಬರು, ಈ ಥರದ್ದು ನಮ್ಮ ಅನೇಕ ಶಾಲೆಗಳಿದೆ। ಬೇಕಾರ್ಸಲ್ಲಿ ಹೇಳಿದ್ದೀವಿ ಕಲಿಕಾ ಕ್ವಾಲಿಟಿ ಚೆನ್ನಾಗಬೇಕು ಅನ್ನೋದಾದರೆ ಮಕ್ಕಳುಗಳಲ್ಲಿ ಕಾಂಪಿಟೇಷನ್ನು ಸೃಷ್ಟಿ ಆಗಬೇಕು ಅಂತ। ಒಂದು ಮಗು ಇರೋ ಕ್ಲಾಸಲ್ಲಿ ಏನು ಕಾಂಪಿಟೇಷನ್ ಇರುತ್ತೆ ಮತ್ತು ಯಾವ ಟೀಚರ್ಗೆ ಆ ಹುಡುಗಂಗೆ ಪಾಠ ಹೇಳ್ಕೊಡೋದಕ್ಕೆ
ತುಂಬ ಒಳ್ಳೆಯ ಕ್ವಾಲಿಟಿ ಎಜುಕೇಷನ್ ಕೊಡೋಕ್ಕೆ ಹೇಗೆ ಸಾಧ್ಯ. ಮಕ್ಕಳು ಜೊತೆ ಇದ್ದಾಗ ಮಾತ್ರ ತುಂಬ ಚೆನ್ನಾಗತ್ತೆ ಅನ್ನೋಂಥದ್ದು ಶಿಕ್ಷಣದ ಅನುಭವ. ಅದಕ್ಕೋಸ್ಕರ ಈ ಮಾದರಿ ಶಾಲೆಗಳನ್ನ ಪ್ರಯತ್ನಗಳೇನೆಂದರೆ ಎಲ್ಲೆಲ್ಲಿ ಕಡಿಮೆ ಇದೆಯೋ ಅದನ್ನು ಮರ್ಜ್ ಮಾಡುವಂಥ ಆದ ಬಂದಾಗ ಎಲ್ಲದನ್ನೂ ಅಲ್ಲ, ನಾವೇನು ಶಾಲೆ ಕ್ಲೋಸ್ ಮಾಡ್ತಿಲ್ಲ, ಮರ್ಜ್ ಮಾಡೋಕ್ಕೆ ಸಾಧ್ಯ ಇರುವಂಥ ಬರೀ ಮರ್ಜ್ ಮಾಡೋಣ. ನಮ್ಮ ಹತ್ರ 2700 ಚಿಲ್ಲರೆ ಸಿಂಗಲ್ ವಿಲೇಜ್ ಪಂಚಾಯತ್ ಇದೆ. ಸಿಂಗಲ್ ವಿಲೇಜ್ ಅಂದರೆ ಅದೊಂದೇ ವಿಲೇಜ್ಗೆ ಒಂದು ಪಂಚಾಯತಿ ಇದೆ. ಅಂಥ ಬಳಿ 5, 6, 7 ಶಾಲೆಗಳಿದೆ. ಅದರಲ್ಲಿ ಒಂದಷ್ಟು ಶಾಲೆಗಳೇ 100 ಇದೆ, ಇನ್ನೊಂದು ಶಾಲೆಗಳು 20 ಮಕ್ಕಳಿವೆ. ಇವೆಲ್ಲವೂ 500 ಮೀಟ್ರು, 300 ಮೀಟ್ರು, 800 ಮೀಟ್ರಲ್ಲಿದೆ. ಅದರಿಂದ ಆ ಥರದ ಸ್ಕೂಲ್ಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಎಲ್ಲ ಸ್ಟಾಫ್ನು ಒಟ್ಟಿಗೆ ಹಾಕಿ ಒಂದು ಒಳ್ಳೆಯ ಕ್ವಾಲಿಟಿ ಶಿಕ್ಷಣ ಕೊಡ್ಬೋದಾ ಅನ್ನೋಂಥದ್ದು ಸರ್ಕಾರದ ಆಲೋಚನೆ. ಆ ಥರ ಅದು ಉರ್ದು ಶಾಲೆ ಕಡಿಮೆ ಇದ್ದರೂ ಮರ್ಜ್ ಮಾಡ್ತೀವಿ, ಕನ್ನಡ ಶಾಲೆ ಕಡಿಮೆ ಇದ್ದರೂ ಮರ್ಜ್ ಮಾಡ್ತೀವಿ, ಇಂಗ್ಲೀಷ್ ಮೀಡಿಯಂ ಶಾಲೆ ಇದ್ದರೂ ಮಾಡ್ತೀವಿ. ಉರ್ದು ಅಂತ ತಗೊಳ್ತಿಲ್ಲ ನಾವೇ. ಆದರೆ ಉರ್ದು ಶಾಲೆಗಳಲ್ಲಿ ನಮ್ಮ ಅಂಕೆ ಸಂಖ್ಯೆ ಹೇಳ್ತಾ ಇದೆ, ಪ್ರತಿ ವರ್ಷ ಉರ್ದು ಮೀಡಿಯಮಲ್ಲೂ ಕಡಿಮೆ ಆಗ್ತಿದ್ದಾರೆ. ಮರಾಠಿ ಮೀಡಿಯಮಲ್ಲಂತೂ ತುಂಬ ಕಡಿಮೆ ಆಗ್ಬಿಟ್ಟಿದ್ದಾರೆ. ಬಾರ್ಡ್ರ್ ಡಿಸ್ಟ್ರಿಕ್ಟ್ಗಳಲ್ಲಿ ತುಂಬ ಮರಾಠಿ ಮೀಡಿಯಂ ಮಕ್ಕಳುಗಳು ಮುಂಚೆ ಇರ್ತಿದ್ರು. ಈಗ ಮರಾಠಿ ಮೀಡಿಯಮಲ್ಲೂ ಮಕ್ಕಳಿಲ್ಲ, ತಮಿಳ್ ಮೀಡಿಯಮಲ್ಲಿ ಮಕ್ಕಳು ಕಡಿಮೆ ಆಗ್ತಿದ್ದಾರೆ. ಅದರಿಂದ ಮುಂದೆ ಅವ್ರಿಗೆ ಯಾವ ಮೀಡಿಯಮಲ್ಲಿಂದ ಓದಿದ್ರೆ ಮುಂದೆ ಕೆಲಸ ಸಿಗತ್ತೆ ಅಥವಾ ನಾನು ಪ್ರೊಫೆಷನಲ್ ಕೋರ್ಸ್ಗೆ ಹೋಗ್ಬೋದು ಅಂತ ಮಕ್ಳಿಗೆ ಅನಿಸಿದ್ಯೋ ಆ ಥರದ ಮೀಡಿಯಮ್ ತಗೊಳ್ಳೋಕ್ಕೆ ಶುರು ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ಸರ್ಕಾರ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದೆ. ನಾವು ಎಲ್ಲೆಲ್ಲಿ ತುಂಬ ಕಡಿಮೆ ಇದೆಯೋ ಮರ್ಜ್ ಮಾಡೋದು, ಕ್ಲೋಸ್ ಅಲ್ಲ. ಈ 2 ಮರಾಠಿ ಶಾಲೆಗಳು ಇದೆ ಅಕ್ಕಪಕ್ಕ, ಒಂದೊಂದು ಸಂಖ್ಯೆ ಇದೆ, ಇನ್ನೊಂದೊಂದು ಸಂಖ್ಯೆ ಇಲ್ಲ ಅಂತ. ಸಂಖ್ಯೆ ಯಾವ್ದು ಚೆನ್ನಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ಯಾವುದಿದೆಯೋ ಅದಕ್ಕೆ ತಗೊಳ್ಳೋದು.